ದೇವ್ರಿಗೆ ಸೀರೆ ಉಡಿಸೋದಕ್ಕೆ ಫ್ರೆಂಡ್ಸ್, ಸೀರೆ ನೆರಿಗೆನ ಮಡಚ್ತಾ ಇದ್ದೀನಿ. ಆ ಕಡೆ ಎಲ್ಲ ಪಲ್ಲು ಆಗಿದೆ. ಸೀರೆ ಈ ಥರ ಉಡಿಸಿದ್ದೆ, ಯಾಕೋ ನನ್ನ ಆತ್ಮ ಚೆನ್ನಾಗಿಲ್ಲ ನೀನು ಉಡಿಸಿರೋದು ಅಂತ ಹೇಳ್ತು. ನಾನು ನೆಕ್ಸ್ಟ್ ಸ್ಟೆಪ್ಗೆ ಹೊರಟೋದೆ. ಇಲ್ಲೆಲ್ಲ ಬದಲಾವಣೆಗಳ ಮಾಡಿ ಒಂದು ಶೇಪ್ಗೆ ತಂದೆ. ನಾನು ಒಬ್ಬಳೇ ಎದ್ದು ಬಿದ್ದು ಕಷ್ಟಪಟ್ಟು ಇನ್ನೊಂದು ಥರ ಉಡಿಸ್ಬಿಟ್ಟೆ. ನೋಡಿ ಎಲ್ಲ ಪುಟ್ಟಲಕ್ಷ್ಮಿ ಥರನೇ ಇದೆ. ನಾನು ಪುಟ್ಟಲಕ್ಷ್ಮಿನೇ ಅಂತ ಹೆಸರು, ನಾನು ಇದಕ್ಕೆ ಪುಟ್ಟಲಕ್ಷ್ಮಿ ಅಂತ ನಾಮಕರಣ ಮಾಡಿಬಿಟ್ಟೆ. ತದನಂತರ ಹೋಗಿ ಮಲಗಿ ನಿದ್ರಿಸಿ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಎದ್ದು ನನ್ನ ಕೆಲಸ ಕಾರ್ಯಗಳನ್ನು ಶುರು ಮಾಡಿದೆ. ಈ ಥರ ರೆಡಿಯಾಗಿ ಕ್ಯಾಮ್ರಾ ಮುಂದೆ ಒಂದು ಪೋಸ್ ಕೊಟ್ಟೆ. ಪುಟ್ಟಲಕ್ಷ್ಮಿನ ಹಾಗೆ ಬಿಟ್ಟರೆ ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೆ ಸ್ವಲ್ಪ ಒಡವೆ ಆಭರಣಗಳಾಗಬೇಕು, ಇಲ್ಲಾಂದರೆ ಪುಟ್ಟಲಕ್ಷ್ಮಿ ಮನೆ ಬಿಟ್ಟು ಓಡೋಗ್ಬಿಡ್ತಾಳೆ, ಓಡೋಗ್ಬಿಡ್ತಾರೆ ಅಂತ ಅದಕ್ಕೆ ಸ್ವಲ್ಪ ಅಲಂಕಾರ ಮಾಡಿ ನೋಡಿದೆ. ನಮ್ಮ ಮನೆಗಳಲ್ಲಿ ಚಿಕ್ಕ ಹೆಣ್ಮಗು ಇದ್ದರೆ ಸೀರೆ ಉಡಿಸಿದ್ರೆ ಇದೇ ಥರ ಕಾಣಿಸುತ್ತೆ ಅಲ್ವಾ ಫ್ರೆಂಡ್ಸ್? ನೋಡಿ, ಹೇಳಿ, ಕಮೆಂಟ್ ಮಾಡಿ ತಿಳಿಸಿ. ಅದಕ್ಕೇನೋ ಮಾಡ್ತಾ ಇದ್ದೀನಿ, ನನಗೆ ಅರ್ಥ ಆಗ್ತಾ ಇಲ್ಲ ಏನು ಮಾಡ್ತಾ ಇದ್ದೀನಿ. ನಾನು ಏಕೆ ಕೆಳಗೆ ಕುಂಡ್ರಿಸಿರೋದು ಅಂತ ನಿಮಗೆ ಅರ್ಥ ಆಗಲಿಲ್ಲ. ಟೀ ಕುಡ್ಡು ಟೇಬಲಲ್ಲಿ ಕುಂಡ್ರಿಸಿದ್ರೆ ತುಂಬ ಒಳ್ಳೆಯದು ಅಂದರು. ನನಗೆ ಟೀ ಕುಡ್ಡು ಟೇಬಲ್ಲು ಇದೊಂದೇ ಸಿಕ್ಕಿದ್ದು ನಾನು ಮಾಡಿಸಿದಾಗ. ಅದಕ್ಕೆ ನಾನು ಇನ್ಮೇಲೆ ಟೀ ಕುಡ್ ಮೇಲೇ ನಮ್ಮ ಪುಟ್ಟಲಕ್ಷ್ಮಿನ ಕುಂಡ್ರಿಸ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟೆ. ಅದರಲ್ಲಿ ಕುಂಡ್ರಿಸಿದ್ರೆ ನಮ್ಮ ಮನೆಗಳಿಗೆ ಧನ ಸುರಿಮಳೆ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಈ ಟೇಬಲ್ಲು ಫಿಕ್ಸ್ ಮಾಡಿದೆ. ಅದ್ರ ಕೆಳಗಡೆ ಇಡೋದಕ್ಕೆ ಏನು ಮಾಡೋದು ಅಂತ ಐಡಿಯಾ ಮಾಡಿ ನಮ್ಮ ಮನೇಲಿ ಬಟ್ಟೆಗಳು ತುಂಬಿಸಿದ್ದು ಒಂದು ಟ್ರೇ ಇತ್ತು. ಅದನ್ನೆಲ್ಲ ಬಟ್ಟೆಗಳನ್ನ ಆಚೆ ಹಾಕಿ ಆ ಟ್ರೇನ ತಂದು ಅದ್ರ ಮೇಲೆ ಒಂದು ಸೀರೆ ಹಾಕಿ ಅದ್ರ ಮೇಲೆ ಫ್ರೂಟ್ಸ್ ಇಕ್ಕೋದಕ್ಕೆ ಐಡಿಯಾ ಮಾಡಿಬಿಟ್ಟೆ. ಇದೆಲ್ಲ ಗಿಲ್ಟು ಆಭರಣಗಳು ಫ್ರೆಂಡ್ಸ್, ಲಕ್ಷ್ಮೀ ದೇವಿಗೆ ಹಾಕಬೇಕು ಅಂತ ನಾನು ತಂದಿಕ್ಕೊಂಡಿರೋದು. ಹಾರ ಹಾಕದೆ ಅದು ಕೂತ್ಕೊತಾ ಇರಲಿಲ್ಲ, ಚೆನ್ನಾಗೂ ಕಾಣಿಸ್ತಾ ಇರಲಿಲ್ಲ. ಸರಿ ಅಂತ ಕ್ಯಾನ್ಸಲ್ ಮಾಡಿಬಿಟ್ಟು ಹಾರನ ಹೂವಿಕ್ಕಿದೆ. ನೆಕ್ಸ್ಟ್ ಕಳಶದೊಳಗಡೆ ಏನೇನು ಹಾಕಬೇಕು ಅಂತ ನಾನು ಗೊತ್ತಿರಲಿಲ್ಲ. ಯೂಟ್ಯೂಬ್ ನೋಡ್ತಾ ಇದ್ದೆ. ಇಷ್ಟು ವರ್ಷ ಕಳಶದೊಳಗೆ ಏನೂ ಆಗ್ತಾ ಇರಲಿಲ್ಲ, ಈ ನಡುವೆ ಏನೇನೋ ಆಗ್ತಾ ಇದ್ದಾರೆ. ಡ್ರೈ ಫ್ರೂಟ್ಸು, ಪಗಡೆ ಅಂಥದ್ದೆಲ್ಲ. ಸರಿ, ಇದೇನಪ್ಪ ಇದು ಅಂತ ನನ್ನ ತಲೆಗೆ ಹುಳ ಬಿಟ್ಕೊಂಡು ಹೋಗಿ ಗಂಧದ ಅಂಗಡಿಯಲ್ಲಿ ಕೇಳಿದರೆ ಅವರು ಈ ಕಜ್ಜಾಯ ಹಬ್ಬದ ದಿವಸ ಮಾಡ್ತಾರೆ ಅಲ್ವಾ, ಕನ್ನಡಿ ಬಳೆ, ಅದು ನನ್ನ ಮಗನ ಕೈಯಲ್ಲಿ ಕೊಟ್ಟು ಕಳಿಸಿದ್ರು. ಅದನ್ನು ನೋಡಿ ಮತ್ತೆ ವಾಪಸ್ ಎತ್ಕೊಂಡೋಗಿ ಅವ್ರಿಗೆ ಕೊಟ್ಬಿಟ್ಟು ಮೂತಿಗೆ ತಿವಿದ್ಬಿಟ್ಟು ವರಮಹಾಲಕ್ಷ್ಮೀ ದೇವಿಗೆ ಕಳಶದಲ್ಲಿ ಕೊಡು ಅಂತ ಈಸ್ಕೊಂಡು ಬಂದೆ. ಸ್ವಲ್ಪ ಡ್ರೈ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಇಡಬೇಕು ಅಂತ ಯೋಚನೆ ಮಾಡಿದೆ. ಆಮೇಲೆ ಎಲೆ ಇತ್ತು, ಎತ್ಕೊಂಡೋಗಿ ಎಲೆನ ಇಟ್ಟಿದೆ. ಆಮೇಲೆ ಎಷ್ಟು ಎಲೆ ಇಡಬೇಕು ಅಂತ ಯೋಚನೆ ಮಾಡಿ 3 ಎಲೆ ಇಟ್ಟಿದೆ. ಅರಿಶಿನ ಕುಂಕುಮ ಇಟ್ಟು ತೆಂಗಿನಕಾಯಿ ಇಡಬೇಕು. ಈಗ ಲಕ್ಷ್ಮಿನ ಕುಂಡ್ರಿಸಿದಂಗೆ ಅರ್ಥ. ಈಗ ಗೊತ್ತಾಯ್ತಾ? ಈಗ ಲಕ್ಷ್ಮಿನ ಕುಂಡ್ರಿಸ್ದಂಗೆ ಅರ್ಥ ನಂದು.
ಎರಡು ಕಿವಿಯಲ್ಲೂ ಒಂದೊಂದು ತಾವರೆ ಹೂವಿಟ್ಟೆ. ಈ ಕಡೆ ಒಂದು ಆ ಕಡೆ ಒಂದು. ಮೊಗ್ಗಾಗಿತ್ತು, ಅದನ್ನು ನಾನೇ ಅರಳಿಸ್ಬಿಟ್ಟು ಈ ಕಡೆ ಒಂದು ಆ ಕಡೆ ಒಂದು ಕಿವಿಯಲ್ಲಿ ಹೂವಿಟ್ಟೆ. ಮಧ್ಯದಲ್ಲಿ ಯೆಲ್ಲೋ ಕಲರ್ ಸೇವಂತಿ ಹೂವಿಟ್ಟೆ. ಚೆನ್ನಾಗಿ ಕಾಣಿಸ್ಲಿಲ್ಲ, ಮತ್ತು ಅದನ್ನು ಚೇಂಜ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಈ ಕಡೆ ಆ ಕಡೆ ಕೋಲ್ ಕಾಣಿಸ್ತಾ ಇದೆ, ಅದನ್ನು ಮುರಿಯೋಕ್ಕಾಗಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡಿ ಸೆರಗನ್ನೇ ಎಳೆದು ಆ ಕಡೆ ಈ ಕಡೆ ಮುಚ್ಚಿಬಿಟ್ಟೆ. ಆ ಸೀರೆ ಪುಟ್ಟಲಕ್ಷ್ಮಿ ಶೇಪೇ ಚೇಂಜ್ ಆಗೋಯಿತು. ನಂತರ ಬ್ಯಾಕ್ ಇರೋದು ಚೇಂಜ್ ಮಾಡೋಣ ಅಂತ ಬ್ಯಾಕ್ ಗ್ರೌಂಡ್ಗೆ ಹೋದೆ. ನಿನ್ನೆ ಯೂಟ್ಯೂಬಲ್ಲಿ ಒಬ್ಬರು ವಿಡಿಯೋ ನೋಡ್ತಾ ಇದ್ದೆ. ಅವರು ಬಾಳೆ ಎಲೆನ ಅಂಟಿಸ್ಬಿಟ್ಟು ಮಧ್ಯದಲ್ಲಿ ಹೂವುಗಳು ಅಂಟಿಸ್ಬಿಟ್ಟಿದ್ರು. ನಮಗೆ ಬಾಳೆ ಎಲೆ ಎಲ್ಲೂ ಸಿಗೋದಿಲ್ವಲ್ಲಪ್ಪ ಅಂತ ಯೋಚನೆ ಮಾಡಿ ಇದ್ದು ಬ್ಲೌಸ್ ಪೀಸ್ಗಳನ್ನ ತಂದು ಅಂಟಿಸೋಕ್ಕೆ ಪ್ರಯತ್ನ ಮಾಡಿದೆ. ನನ್ನ ಪ್ರಯತ್ನ ವಿಫಲವಾಯಿತು. ಎಷ್ಟು ಸತಿ ಅಂಟಿಸಿದ್ರೂ ಅದು ಕೆಳಗೆ ಬಿದ್ದು ಬಿದ್ದು ಹೋಗ್ತಾಯಿತ್ತು. ಸರಿ, ಲಕ್ಷ್ಮೀ ಅಮ್ಮನಿಗೆ ಮೇನು ಅರಿಶಿನ ಕೊಂಬದಲ್ಲಿ ತಾಳಿ ಅದನ್ನು ಮಾಡಿ ಹಾಕಿದೆ. ನನಗೆ ಲಕ್ಷ್ಮಮ್ಮ ವರ ಕೊಡದಿದ್ರು ಬ್ಯಾಕ್ ಗ್ರೌಂಡಲ್ಲಿ ಅಂಟಿಸಿರೋ ನನ್ನ ಬ್ಲೌಸ್ ಪೀಸು ಪದೇ ಪದೇ ವರ ಕೊಡ್ತಾನೆ ಇತ್ತು. ನಾನು ಲಕ್ಷ್ಮಮ್ಮನ ಡೆಕೋರೇಷನ್ ಮಾಡೋದಕ್ಕಿಂತ ಅದನ್ನು ಡೆಕೋರೇಷನ್ ಮಾಡೋದಕ್ಕೆ ತೆಗೆದುಕೊಂಡು ಸಮಯನೇ ಹೆಚ್ಚಾಯಿತು. ಎಲ್ರಿಗೂ ಲಕ್ಷ್ಮಮ್ಮ ಹೂ ಕೊಟ್ಟರೆ ನನಗೆ ಬ್ಲೌಸ್ಗೂ ವರ ಕೊಡ್ತಾಯಿತ್ತು. ಬ್ಲೌಸ್ ಬಿದ್ದು ಬಿದ್ದು ಹೋಗ್ತಾಯಿತ್ತು. ನಾನು ಅರ್ಥ ಮಾಡಿಕೊಂಡೆ, ಲಕ್ಷ್ಮಮ್ಮನೇ ನನಗೆ ಬ್ಲೌಸ್ ಕೊಡ್ತಾ ಇರೋದು ವರನ ಅಂತ ಅಂದ್ಕೊಂಡೆ. ಎಷ್ಟು ಸತಿ ಅಂಟಿಸಿದ್ರೂ ನನ್ನ ಪ್ರಯತ್ನ ಆಗಲಿಲ್ಲ. ಕೊನೆಗೆ ಲಾಸ್ಟಲ್ಲಿ ಬಿಟ್ಬಿಟ್ಟು ಅದು ಹಂಗೆ ಯಾಲಾಡ್ತಾಯಿತ್ತು. ಯಾಲಾಡ್ಕೊ ಹೋಗು ನೀನು ಅಂತ ಬಿಟ್ಬಿಟ್ಟು ನನ್ನ ಕೆಲಸ ನಾನು ಮಾಡಿಕೊಂಡೆ. ಅಗೋ ಈಗೋ ಅನ್ನೋಷ್ಟರಲ್ಲಿ ಇನ್ನೊಂದು ಸತಿ ಆ ಬ್ಲೌಸ್ ಪೀಸು ವರ ಕೊಡುತ್ತೆ. ಟೇಪುಗಳ ಮೇಲೆ ಟೇಪುಗಳು ಅಂಟಿಸಿದ್ದೀನಿ. ನೋಡಬೇಕು ಎಷ್ಟು ಟೇಪುಗಳು ಅಂಟಿಸಿದ್ದೀನಿ ಅಂತ. ಆ ಬ್ಲೌಸ್ ಪೀಸ್ ನನಗೆ ಕೊಡ್ತಾ ಇದೆ ಹಿಂಸೆಗೆ ನಾನು ಪೂಜೆ ಮಾಡೋ ಮೆಥಡೇ ಮರ್ತೋಗ್ಬಿಟ್ಟೆ. ದೀಪ ಅಂಟಿಸ್ಬಿಟ್ಟು ಕರ್ಪೂರ ಅಂಟಿಸ್ಬಿಟ್ಟೆ, ಊದುಬತ್ತಿ ಅಂಟಿಸಿರಲಿಲ್ಲ. ಮತ್ತು ಸರಿ ಅಂದ್ಬಿಟ್ಟು ವರ ಕೊಡ್ತು ನನಗೆ ಬ್ಲೌಸ್ ಪೀಸು. ಮತ್ತು ಸರಿ ಅಂದ್ಬಿಟ್ಟು ಮತ್ತೆ ಫಸ್ಟಿಂದ ಮಾಡಿದೆ ವಿಡಿಯೋಗೆ, ಇಲ್ಲಾಂದರೆ ನೀವು ಒಗಿತೀರಾ ಅಂತ. ಎಷ್ಟು ನನ್ನ ತಲೆನೇ ಕೆಟ್ಟೋಯ್ತು ಆ ಬ್ಲೌಸ್ ಪೀಸ್ ರೆಡಿ ಮಾಡಿ ಮಾಡಿ ಮಾಡಿ. ಹೇಳಿದ್ನಲ್ವ, ನನಗೆ ಲಕ್ಷ್ಮಮ್ಮನ ಕುಂಡ್ರಿಸೋದು ಟೈಮ್ಗಿನ್ನ ಅದನ್ನು ಸೆಟ್ ಮಾಡೋ ಟೈಮೇ ಜಾಸ್ತಿ ಆಗೋಯಿತು. ಪೂಜೆ ಮಾಡಿ ಮಾಡಿ ಚೆನ್ನಾಗಿ ಮುಗಿದ್ಕೊಂಡೆ. ನನಗೆ 1 ತಿಂಗಳಿಗೆ 1 ಕೋಟಿ ರೂಪಾಯಿ ಬರೋ ಹಂಗೆ ಮಾಡಮ್ಮ ಲಕ್ಷ್ಮಮ್ಮ. ನಿನ್ನನ್ನು ಅಲಂಕಾರವಾಗಿ ಕುಂಡ್ರಿಸ್ಬೇಕು ಅಂದರೆ ನೀನು ನನಗಿಷ್ಟು ಕೊಡಲೇಬೇಕು, ಇಲ್ಲಾಂದರೆ ನಿಂಗೆ ಕುಂಡ್ರಿಸ್ತೀನಿ ಅಂದ್ಬಿಟ್ಟು ಅಂದೆ. ಸರಿ ಅಂತ ಲಕ್ಷ್ಮಮ್ಮ ಮತ್ತೆ ನನಗೆ ಬ್ಲೌಸ್ ಪೀಸ್ ವರ ಕೊಟ್ಟರು. ನಮ್ಮ ಮನೆ ಬಿಟ್ಟು ಎಲ್ಲೋ ಹೋಗಬೇಡಮ್ಮ, ನಿನಗೆ ಪ್ರಿಯವಾದ ವುಡ್ಡು, ಪ್ರಿಯವಾದ ಸೀರೆ, ನಿನಗೆಲ್ಲ ಪ್ರಿಯವಾದದ್ರಲ್ಲೇ ಮಾಡಿದ್ದೀನಿ ಅಂತ ಮುಗ್ದು ಇಕ್ಕಿದೆ. ಮತ್ತು ಬ್ಲೌಸ್ ಪೀಸ್ ವರ ಕೊಟ್ಟರು. ಎಲ್ರಿಗೂ ಹೂ ವರ ಕೊಟ್ಟರೆ ನನಗೆ ಬ್ಲೌಸ್ ಪೀಸ್ ವರ ಇವತ್ತು ಸಿಕ್ಕಿದ್ದೆ. 3 ದಿವಸದಿಂದ ಎಡೆಬಿಡದೆ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಮಾರಿ ಹಬ್ಬ ಆಗಿಬಿಟ್ಟಿದೆ. ಅದಕ್ಕೆ ಕೂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಕೂತ್ಕೊತಾ ಇದ್ದೀನಿ. ಇದೆಲ್ಲ ಆದ ನಂತರ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿದ್ದೇವೆ ಅಂತ ತೋರಿಸೋದಕ್ಕೆ ಕೈಯಲ್ಲಿ ಕಟ್ಕೊಬೇಕಲ್ವ, ಅದನ್ನು ಸಿದ್ಧ ಮಾಡಿ ಕೈಗೆ ಕಂಕಣ ಕಟ್ಕೊಂಡ್ವಿ. ನಾನು ಕಟ್ಕೊಳ್ಳೋ ಸಾಹಸ ಮಾಡಲಿಲ್ಲ. ನಾನು ಅಡುಗೆ ಮಾಡಿದ್ರೆ ಆ ಹೂವಲ್ಲಿರೋ ಎಲೆಗಳೆಲ್ಲ ಅಡುಗೆಗೆ ಬಿದ್ದರೆ ಮತ್ತು ನಾನು ಮಾಡಿರೋ ಅಡುಗೆ ಎಲ್ಲ ವ್ಯರ್ಥ ಆಗುತ್ತೆ, ಯಾರೂ ತಿನ್ನೋಲ್ಲ ಅಂದ್ಬಿಟ್ಟು ಕಂಕಣದ ಆಸೆನೂ ಬಿಟ್ಟೆ.
ರಕ್ಷಾಬಂಧನ ಅಲ್ಲ, ದೇವ್ರ ಪೂಜೆ ಮಾಡಿದಾಗ ಕಟ್ಕೊಳ್ಳೋದು. ನನ್ನ ಮಗನಿಗೆ ಅದೇನು ಅನ್ನೋದೇ ಗೊತ್ತಿಲ್ವಲ್ಲ, ಅದಕ್ಕೆ ಇದು ಏನು ರಕ್ಷಾಬಂಧನನ ಅಂತ ಕೇಳಿದೆ. ಅಲ್ಲ, ಇದು ಕಂಕಣ ಅಂತ ಹೇಳಿದೆ. ದೇವ್ರ ನೈವೇದ್ಯಕ್ಕೆ ಪ್ರಸಾದ ಮಾಡೋಣ, 3 ಥರ ಇಡೋಣ ಅಂತ ಪುಳಿಯೋಗರೆ ಮಾಡ್ಕೊತಾ ಇದ್ದೀನಿ. ಮನೆಯಲ್ಲೇ ಪುಡಿ ಮಾಡಿ ಮಾಡ್ಕೊಳ್ಳೋದು, ಅಂಗಡಿಯಿಂದ ತಂದಿರೋದಲ್ಲ. ಬೇರೆಗೆ ಹೋಗಿದ್ದಾರೆ ನನ್ನ ಮಗ. ದೇವರ ನೈವೇದ್ಯಕ್ಕೆ ಅಂತ 6 ಐಟಮ್ ಮಾಡಿದ್ದೆ, ಅದು ಇಕ್ಕಿದ್ದೀನಿ. ನಾನು 3 ದಿವಸ ಇಕ್ಕಬೇಕು ಅಂದ್ಕೊಂಡಿದ್ದೀನಿ. ಆದ್ದರಿಂದ ದಿವಸ ಒಂದು ಐಟಮು ಮಾಡಿರ್ತೀನಿ. ಆ್ಯಕ್ಚುಲಿ 9 ಐಟಮ್ ಮಾಡಬೇಕಿತ್ತು. 3, 6, 9. ಆಲೂಗಡ್ಡೆ ಪಲ್ಯ, ಕೋಸಂಬರಿ, ಪುಳಿಯೋಗರೆ ಚೆನ್ನಾಗಿತ್ತು. ಪುಳಿಯೋಗರೆ ಸಖತ್ತಾಗಿ ಬಂದಿತ್ತು. ಇದು ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಮಾಡ್ತಾರೆ ಪುಳಿಯೋಗರೆ, ಆ ಪುಳಿಯೋಗರೆ ಮಾಡಿದ್ದೆ. ವೈಟ್ ರೈಸು, ರಸಮ್ಮು. ಪುಳಿಯೋಗರೆನೇ ಎಲ್ಲರೂ ತಿಂದ್ವಿ, ಚೆನ್ನಾಗಿತ್ತು. ಜಾಸ್ತಿ ಅದೇ ಖಾಲಿ ಆಯಿತು. ಇದು ರಸಮ್ ಮಾಡಿದ್ವಿ. ಒಟ್ಟಿನಲ್ಲಿ ಫುಲ್ಲು ಬೆಂಡು, ಫುಲ್ಲು ಸುಸ್ತು. 3 ದಿವಸದಿಂದ ಕೆಲಸ ಮಾಡಿರೋದು. ಏನು ನನ್ನ ದೇವ್ರು ಕೊಟ್ಟಷ್ಟು ಶಕ್ತಿಯಲ್ಲಿ ನಾನು ಮಾಡಿದ್ದೀನಿ. ನನ್ನ ಕೈಲಾದಷ್ಟು ನಾನು ಮಾಡಿದ್ದೀನಿ. ಇಷ್ಟ ಆದವರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಿಳಿಸಿ ಹೇಗಿದೆ ಅಂತ.